ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಬ್ರಹ್ಮಕಮಲ ಅಥವಾ ರಾತ್ರಿ ರಾಣಿ ಹೂವಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಇದು ನನ್ನಲ್ಲಿ ಅರಳಿದಂತಹ ಬ್ರಹ್ಮಕಮಲ ಹೂಗಳಾಗಿವೆ. ಇದು ವಿಶೇಷವಾಗಿ ರಾತ್ರಿ ಅರಳುವಂತಹ ಹೂಗಳು. ತುಂಬ ಸುಲಭವಾಗಿ ಕಡಿಮೆ ಮೇಂಟೆನೆನ್ಸಿನಲ್ಲಿ ಹೆಚ್ಚು ಹೂಗಳನ್ನು ಕೊಡುವಂತಹ ಗಿಡ ಅಂತ ಹೇಳ್ಬೋದು. ಇದನ್ನು ಸುಲಭವಾಗಿ ಬೆಳೆಸಬಹುದು. ಇದು ನನ್ನಲ್ಲಿರುವ ಸಾಧಾರಣ 4 ವರ್ಷ ಆಯಿತು ಈ ಗಿಡಕ್ಕೆ. 4 ವರ್ಷದ ಗಿಡ ಇಷ್ಟು ದೊಡ್ಡದಾಗಿದೆ. ನಾವಿದಕ್ಕೆ ಆಧಾರ ಇರುವಂತಹ ಕಂಬಗಳ ಹತ್ತಿರ ಎಲ್ಲ ನೆಟ್ಟರೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಇದು ನೆಟ್ಟು 1 ವರ್ಷ ಆಗುವಾಗ ಹೀಗೆ ಬಗ್ಗಿ ಗೆಲ್ಲೆಲ್ಲ ಮುರಿಯೋ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ನಾವು ಆಧಾರಕ್ಕೆಂತ ಇರುವಂತಹ ಸೈಡಲ್ಲಿ ನೆಟ್ಟರೆ ಒಳ್ಳೆಯದು. ಮತ್ತು ಇದಕ್ಕೆ ಗೊಬ್ಬರ ಎಲ್ಲ ತುಂಬ ಕಡಿಮೆ ಸಾಕಾಗ್ತದೆ. ನೀರು ಕೂಡ ವಾರಕ್ಕೊಮ್ಮೆ ಕೊಟ್ಟರು ಸಾಕು. ಇದನ್ನು ನೆಡಲಿಕ್ಕೆ ತುಂಬ ಸುಲಭವಾಗಿ ನೆಡುವಂಥದ್ದು. ಈ ರೀತಿಯ ಗೆಲ್ಲುಗಳನ್ನು, ಎಲೆಗಳ ರೀತಿಯಲ್ಲಿರುವ ಗೆಲ್ಲುಗಳನ್ನು ಕಟ್ ಮಾಡಿ ನಾವು ಮಣ್ಣಿನಲ್ಲಿ ಅಥವಾ ಮರಳು ಅಥವಾ ಹೊಯ್ಗೆಯಲ್ಲಿ ಊರಿಟ್ಟರೂ ಕೂಡ ಬೇರು ಬಂದು ಬೇಗ ಬದುಕುವಂತಹ ಗಿಡ ಅಂತ ಹೇಳ್ಬೋದು. ಇದು ಎಲೆ ರೀತಿಯಲ್ಲಿ ಕಾಣುವ ಇದೊಂದು ಕಾಂಡ ಅಂತ ಹೇಳ್ಬೋದು. ಇದನ್ನು ಕಟ್ ಮಾಡಿ ನಾವು ಯಾವುದಾದರೂ ಪಾಟಲ್ಲಿ ಅಥವಾ ಎಲ್ಲಿ ಜಾಗ ಉಂಟು ಅಲ್ಲಿ ಊರಿದ್ರೂ ಕೂಡ ಚೆನ್ನಾಗಿ ಬೆಳೆದು ದೊಡ್ಡ ಗಿಡವಾಗಿ ಬರ್ತದೆ. ಈ ರೀತಿಯ ಸಣ್ಣ ಕಟ್ಟಿಂಗನ್ನು ಕೂಡ ನೆಟ್ಟರೂ ಸಾಕಾಗ್ತದೆ. ಆದರೆ ಈ ರೀತಿ ಸಣ್ಣ ಕಟ್ಟಿಂಗ್ ನೆಟ್ಟರೆ ನಿಮಗೆ ಸಾಧಾರಣ 2 ವರ್ಷ ಬೇಕಾಗ್ತದೆ ಹೂ ಕೊಡಲಿಕ್ಕೆ. ಉದ್ದ ಗೆಲ್ಲಿನ ಹಾಗೆ ಬರ್ತದಲ್ಲ, ಅಂಥದ್ದನ್ನು ನೆಟ್ಟರೆ 1 ವರ್ಷದಲ್ಲಿ ನಮಗೆ ಹೂ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೀಗ ಒಂದು ಗೆಲ್ಲು ಕಟ್ಟಾದ ಟೈಪ್ ಇತ್ತು. ಇದರಲ್ಲಿ ಅಲ್ಲಿಗೆ ಕೂಡ ಅದು ಬೇರು ಬಂದು ಅಲ್ಲಿ ಇನ್ನೂ ಹೊಸ ಗಿಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಥವಾ ಈ ರೀತಿಯ ಉದ್ದವಾದ ಗೆಲ್ಲಿನ ಟೈಪ್ ಬರ್ತಲ್ಲ, ಇಂಥದ್ದನ್ನು ಕಟ್ ಮಾಡಿ ನೆಟ್ಟರೆ ಸಾಧಾರಣ 1 ವರ್ಷದಲ್ಲಿ ನಮಗೆ ಹೂವನ್ನು ಪಡೆಯಬಹುದು. ಒಮ್ಮೆ ಹೂವಾಗಿ ಮುಗಿದು ಪುನಃ ಈಗ ಹೂ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ನಾನು ಗೊಬ್ಬರ ಅಂತ ಸಗಣಿ ನೀರು ಅಥವಾ ಅಕ್ಕಿ ತೊಳೆದ ನೀರು ಅಥವಾ ಹುಳಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ನಾನು ತಿಂಗಳಿಗೊಮ್ಮೆ ಕೊಡ್ತಾ ಬಂದಿದ್ದೇನೆ. ಹಾಗೆ ನೀರು ವಾರಕ್ಕೊಮ್ಮೆ ಕೊಟ್ಟರೂ ಸಾಕಾಗ್ತದೆ. ಇದು ಸಾಧಾರಣ ಜೂನ್ ತಿಂಗಳಿಂದ ನವಂಬರ್ ತಿಂಗಳಿನವರೆಗೂ ನಮಗೆ ಹೂವನ್ನು ಕೊಟ್ಟುಕೊಂಡು ಇರ್ತದೆ. ಇದು ವಿಶೇಷವಾಗಿ ರಾತ್ರಿ ಅರಳುವಂತಹ ಹೂವಾಗಿದೆ. ಅದಕ್ಕೆ ರಾತ್ರಿ ರಾಣಿ ಅಂತ ನಾವು ಕರೆಯುತ್ತಾ ಇರುವುದು. ರಾತ್ರಿ ಬಲ್ಬಿನಂತಹ ಹೂವು ಅರಳಿಕೊಂಡು ಗಿಡ ತುಂಬ ಚೆನ್ನಾಗಿ ಕಾಣ್ತದೆ. ಅಂತ ಹೇಳಿದರೆ ರಾತ್ರಿ ಕತ್ತಲೆಯಲ್ಲಿ ಬಿಳಿ ಬಲ್ಬಿನಂತೆ ಇರ್ತದೆ. ಕೆಲವರಿಗೆ ಇದರ ಸ್ಮೆಲ್ ಅಷ್ಟು ಇಷ್ಟವಾಗುವುದಿಲ್ಲ, ತಲೆನೋವೆಲ್ಲ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖಂಡಿತ ಒಮ್ಮೆ ಈ ಗಿಡ ಇಲ್ಲದವರು ನೆಟ್ಟು ಬೆಳೆಸಿ. ಸುಲಭವಾಗಿ ಬೆಳೆಸುವಂತಹ ಒಂದು ಗಿಡ ಬ್ರಹ್ಮಕಮಲ ಅಥವಾ ರಾತ್ರಿ ರಾಣಿ ಅಂತ ನಾವು ಹೇಳ್ಬೋದು. ಹೀಗೆ ಗೊಂಚಲು ಟೈಪ್ ಹೂ ಬಂದು ತುಂಬ ಖುಷಿಯನ್ನು ಕೊಡ್ತದೆ ಗಿಡ ತುಂಬ ಹೂ ಅರಳಿದಾಗ. ಥ್ಯಾಂಕ್ ಯು.